ಇವತ್ತು ನಾನು ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ಕ್ಲಿಯರಾಗಿ ಕ್ಲಾರಿಟಿ ಕೊಡ್ತೀನಿ. ಈ ಅಶ್ವಿನಿ ಮಾತಕ್ಕೆ ಮುಂಚೆ ಹೇಳ್ತಾ ಇರ್ತಾಳೆ ಗಿಲ್ಲಿಗೆ, ನಿಮ್ಮದು ಗ್ರೂಪಿಸಮ್ ಅಂತ ಹೇಳ್ತಾ ಇರ್ತಾಳೆ. ಇದು ಯಾವ ಥರ ಗ್ರೂಪು ಅಂತ ಏನು ತಿಳ್ಕೊಂಡು ಮಾತಾಡ್ತಾಳೆ ಅಂತ ನನಗೆ ಗೊತ್ತಾಗಲಿಲ್ಲ. ಇವಾಗ ನಾವು ಒಂದು ಮನೇಲಿ ಇದ್ದೀವಿ ಅಂದರೆ ಎಲ್ಲರ ಹತ್ರ ಮಾತಾಡಿಕೊಂಡು ಇದ್ರೇ ಚೆನ್ನಾಗಿರೋದು, ಒಬ್ಬೊಬ್ಬರೇ ಇರೋಕ್ಕಂತೂ ಆಗಲ್ಲ. ಇವಾಗ ಅಶ್ವಿನಿ ಸಪ್ರೇಟಾಗಿ ಒಂದು ರೂಮಲ್ಲಿ ಇದ್ಕೊಂಡು ಧ್ರುವನ ಜೊತೆಲಿ ಅವರು ಇವ್ರ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಅದನ್ನು ಗ್ರೂಪ್ ಅಂತ ಹೇಳ್ತಾರೆ. ಗ್ರೂಪ್ ಅಂದರೆ ಇವ್ರು ಇದ್ದಿದ್ದು ಜಾಹ್ನವಿ, ಕಾಕ್ರೋಜು, ಅಶ್ವಿನಿ ಮತ್ತು ಇನ್ನು ಯಾರ್ಯಾರೋ ಎಲ್ಲ ಇವ್ರು ಸಪ್ರೇಟಾಗಿ ಮಾತಾಡ್ಕೊಂಡು ಇದ್ದಿದ್ದು. ಇವ್ರ ಗ್ರೂಪೆಲ್ಲ ಹೋದ್ವು. ಇವಾಗ ಇವರೊಬ್ಬರೇ ಅವರೇ. ಇವಾಗ ಮನೇಲಿ ಯಾರಿದ್ದಾರೋ ಅವ್ರು ಮಾತಾಡಿಕೊಂಡು ಅವರೆಲ್ಲ ಸಪ್ರೇಟಾಗಿ ಚೆನ್ನಾಗವ್ರೆ. ಇವ್ರೂ ಹೋಗಿ ಮಾತಾಡ್ಬೋದಲ್ಲ ಅವ್ರ ಜೊತೆ. ಒಬ್ಬರೇ ರೂಮಲ್ಲಿ ಇದ್ಕೊಂಡು ಸೈಕೋ ಥರ ಆಡ್ಕೊಂಡಿದ್ರೆ ಆಗತ್ತಾ? ಗ್ರೂಪ್ ಆಗಿದ್ದರೆ ಅವ್ರ ಗ್ರೂಪಲ್ಲಿರೋರನ್ನೇ ಯಾಕೆ ನಾಮಿನೇಟ್ ಮಾಡ್ತಾರವರು? ಇವಾಗ ಗಿಲ್ಲಿ ನೆನ್ನೆ ರಘುನ ನಾಮಿನೇಟ್ ಮಾಡ್ದ, ಕಾವ್ಯನೂ ರಘುನೇ ಮಾಡಿದ್ಲು, ರಘು ಕಾವ್ಯನ ಮಾಡ್ದ. ಯಾವ್ದು ಪಾಯಿಂಟ್ ಕರೆಕ್ಟ್ ಅನ್ನಿಸ್ತೈತೋ ಅದನ್ನು ಮಾಡ್ತಾರವರು. ಇವ್ರಿಗೆ ಏನು ಮಾತಾಡಿದ್ರೇನು ಆ ಮುಖ ನೋಡಬೇಕು, ನಂದೇ ಅನ್ನೋ ರೀತಿ ಆ ಬಿಲ್ಡಪ್ ತೋರಿಸ್ತಾಳೆ. ಅದನ್ನ ನೋಡಿದ್ರೆ ಯಾರು ಕೋಪ ಬರಲ್ಲ. ಕಾವ್ಯಾಗೆ ಹೇಳ್ತಾಳೆ ನೀನು ಗಿಲ್ಲಿ ಶಾಡೋ ಅಂದ್ಬಿಟ್ಟು. ಅವಳು ಕಾವ್ಯ ಆದರೆ ಎಲ್ಲರ ಜೊತೆನೂ ಅವಳೆ ಮಾತಾಡಿಕೊಂಡು. ಇವಳು ಬರೀ ಧ್ರುವನ ಜೊತೆ ಮಾತಾಡಿಕೊಂಡು ಇವಳು ಶಾಡೋ ಆಗಿರೋದು ಆ ಮನೆಯಲ್ಲಿ. ಧ್ರುವಂತ ಹತ್ರ ಅವರು ಇವ್ರ ಬಗ್ಗೆ ಮಾತಾಡೋದು, ಧ್ರುವಂತನ ಎತ್ತಿಬಿಡೋದು ಇವಳು. ಇದೇ ಆಗೋಯ್ತು ಇವಳ್ದು. ರಕ್ಷಿತನ ಅವಳು ಗ್ಯಾಂಗ್ ಹಾಕ್ಕೊಬೇಕು ಅಂದ್ಬಿಟ್ಟು ಅವಳ ಮೈಂಡಲ್ಲೈತೆ. ಅವಳು ರಕ್ಷಿತ ಏನೇ ಮಾತಾಡಿದ್ರು ಅವಳ ಹತ್ರ ನೈಸಾಗಿ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ಕೊಂಡವಳೆ. ಯಾಕೆ ಬೇರೆಯವ್ರ ಹತ್ರ ಆವಾಜ್ ಆಗ್ದಂಗೆ ಇವಳ ಹತ್ರ ಯಾಕೆ ಹಾಕೋಕ್ಕಾಗಲ್ಲ? ಆ ರಾಶಿಕಾನು ಗ್ಯಾಂಗಲ್ಲಿ ಹಾಕ್ಕೊಳ್ಳೋಣ ಅಂತ ನೋಡಿದ್ಲು, ಅವಳು ಆಚೆ ಬಂದ್ಲು. ಈ ಬಿಗ್ ಬಾಸ್ ಮನೇಲಿ ಫೇಕ್ ಅಂದರೆ ಅಶ್ವಿನಿ. ಈ ಅಶ್ವಿನಿದು ಹೆಂಗಾಗ್ಬಿಟ್ಟೈತೆ ಅಂದರೆ ಎಲ್ಲ ತಪ್ಪು ಮಾಡೋದು ಅಶ್ವಿನಿನೇ. ಅದನ್ನು ಎಷ್ಟು ಬೇಗ ಬೇರೆಯವ್ರ ಮೇಲೆ ತಿರುಗಿಸಿ ಅವ್ರ ಮೇಲೆ ಹಾಕ್ತಾಳೆ. ಬಾತ್ರೂಮಲ್ಲಿ ಇವಾಗ ನಾವು ನೋಡಿದ್ವಿ, ಕಿರ್ಚಿದ ಅಶ್ವಿನಿ. ನೋಡಿದ್ರೆ ಅಲ್ಲಿ ಹೊರಗಡೆ ಬಂದು ಎಲ್ಲರ ಹತ್ರನೂ ಅವನೇ ಜೋರಾಗಿ ಮಾತಾಡ್ದ, ಅವನೇ ಕಿರ್ಚಿದ ಅಂತ ಹೇಳ್ತಾಳೆ. ಎಲ್ಲರ ಹತ್ರನೂ ಗಿಲ್ಲಿನ ಕೆಟ್ಟವನು ಮಾಡೋಕ್ಕೆ ನೋಡಿದ್ಲು. ಅದಕ್ಕೆ ಸುದೀಪ್ ಸಾರು ಏನು ಇದು ಬೇಡ ಅಂದ್ಬಿಟ್ಟು ವೀಡಿಯೋನ ತೋರಿಸಿದ್ರು. ಆವಾಗಳು ಬುದ್ಧಿ ಇಲ್ಲ, ಆವಾಗಲೂ ಅವ್ರ ಮೇಲೇ ಹಾಕ್ತಾಳೆ. ಇಷ್ಟು ಫೇಕಾಗಿ ಆಡೋರನ್ನ ನಾನು ಯಾರನ್ನೂ ನೋಡೇ ಇಲ್ಲ. ಈ ಅಶ್ವಿನಿ ಹೆಂಗಂದರೆ ಸುಳ್ಳನ್ನ ತಲೆ ಮೇಲೆ ಹೊಡೆದಂಗೆ ಹೇಳ್ತಾಳೆ. ನಾವಿವಾಗ ಟಿ ವಿಯಲ್ಲಿ ನೋಡಿರ್ತೀವಿ, ಆ ಸತ್ಯ ನೋಡಿದರೂ ಕೂಡ ಹೌದಾ ಅಂತ ನಮಗೆ ತಲೆಗೆ ಬಂದುಬಿಡತ್ತೆ, ಡೌಟ್ ಆಗತ್ತೆ, ಹಂಗೆ ಹೇಳ್ತಾಳೆ. ಧನುಷು ಗಿಲ್ಲಿ ಹತ್ರ ಅಷ್ಟು ಚೆನ್ನಾಗವನೆ. ಅವಳು ಕಾವ್ಯ ಏನೇ ಮಾಡಿದ್ರು ಗಿಲ್ಲಿ ಕಾವ್ಯಾಗ ಅಷ್ಟು ಸಪೋರ್ಟ್ ಮಾಡ್ತಾನೆ. ಅವಳನ್ನೆಲ್ಲೂ ಬಿಟ್ಕೊಟ್ಟಿಲ್ಲ. ಅವಳಿಗೂ ಗೊತ್ತದು. ನಾವು ಸ್ಟಾರ್ಟಿಂಗಿಂದ ನೋಡ್ತಾನೇ ಇದ್ವಿ, ಗಿಲ್ಲಿ ಏನಾದರೂ ಮುಟ್ಟಿದ್ರೆ ಮುಟ್ಬೇಡ ಅಂದ ಮುಖನ ಒಂಥರ ಸಿಂಡ್ರಿಸ್ತಾಳೆ, ಒಂಥರ ಮುಖ ಮಾಡ್ತಾಳೆ. ಗಿಲ್ಲಿ ಹತ್ರ ಆ ಥರ ಮಾತಾಡ್ಬಿಟ್ಟು ಅವನ ಮುಂದೆನೇ ಹೋಗಿ ಧನುಷ್ ಹತ್ರ ಡ್ಯಾನ್ಸ್ ಆಡೋದು, ಅವನು ಎತ್ಕೊಂಡ್ರೆ ಸುಮ್ಮನೆ ಇರೋದು, ಅವನ ಜೊತೆ ಹೆಂಗೆ ಬೇಕಾದ್ರೂ ಇರ್ತಾಯಿದ್ಲು. ಅವಳು ಹೆಂಗಾದರೂ ಇರಲಿ, ನಮ್ಗದೇನು ಬೇಕು. ಆದರೆ ಗಿಲ್ಲಿನ ಆ ರೀತಿ ಮಾಡಿಬಿಟ್ಟು ಧನುಷ್ ಹತ್ರ ಹೋಗಿ ಆ ನಾಟಕ ಆಡ್ತಾಳಲ್ಲ, ಅವಾಗ ಯಾರು ಕೋಪ ಬರಲ್ಲ? ಧನುಷ್ಗೆ ಅದು ಏನೈತೋ ಮನಸ್ಸಲ್ಲಿ ನಮಗಂತೂ ಗೊತ್ತಿಲ್ಲ. ಅವನು ಬಿಡು, ಎಲ್ಲರ ಹತ್ರನೂ ಮನೇಲಿರೋರ ಹತ್ರ ಎಲ್ಲ ಚೆನ್ನಾಗೇ ಇರ್ತಾನೆ. ಅವನು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟವನೆ, ಮನೇಲಿ ಎಲ್ಲರ ಹತ್ರನೂ ನಾನು ಒಳ್ಳೆಯವನಾಗಿರಬೇಕು ಅಂತ. ಅಶ್ವಿನಿ ಕ್ಯಾಪ್ಟನ್ಸಿ ಬಗ್ಗೆ ಅಷ್ಟು ಮಾತಾಡಿದ್ಲು. ಅವನು ಅಲ್ಲೇ ಮಾತಾಡ್ಬೋದಾಯ್ತು, ಅಲ್ಲೇನೂ ಮಾತಾಡಲ್ಲ ಅವನು. ಅವನ ಮನಸ್ಸಲ್ಲಿ ಎಷ್ಟಿರ್ತೈತೆ ಆದರೂ ಅವನು ಆಚೆ ಹೇಳಲ್ಲ ಅದನ್ನು. ಏನಕ್ಕಂದ್ರೆ ಅವ್ನು ಒಳ್ಳೆಯವನಾಗಿರ್ಬೇಕಲ್ಲ. ಅವನು ಗಿಲ್ಲಿ ಹತ್ರ ಅಷ್ಟು ಚೆನ್ನಾಗಿ ಇದ್ಬಿಟ್ಟು ಮತ್ತೆ ರೂಮಲ್ಲಿ ಬಂದುಬಿಟ್ಟು ಕಾವ್ಯ ಹತ್ರ ಒಂಥರ ಮಾತಾಡ್ತಾವನೆ. ನೀನು ಗಿಲ್ಲಿನ ಕೈ ಹಿಡ್ಕೊಂಡು ಓಡಾಡ್ತೀಯ, ಹೇಗೆ ಇವನ ಜೊತೆ ಡ್ಯಾನ್ಸ್ ಎಲ್ಲ ಆಡ್ತಾಳೆ, ಇವನ ಜೊತೆ ಚೆನ್ನಾಗೇ ಇರ್ತಾಳೆ. ಗಿಲ್ಲಿ ಕೈ ಹಿಡ್ಕೊಂಡು ಓಡಾದ್ರೆ ಇವನಿಗೇನು ಕಷ್ಟ? ಇವನು ಹೇಳ್ತಾ ಇರೋದು ನೋಡಿದ್ರೆ ಹೆಂಗೈತೆ ಅಂದರೆ ಇವನ ಹತ್ರ ಮಾತ್ರ ಹುಡುಗಿರು ಚೆನ್ನಾಗಿರಬೇಕು, ಆ ಗಿಲ್ಲಿ ಹತ್ರ ಯಾರು ಚೆನ್ನಾಗಿರೋ ಇವ್ನಿಗೆ ಸಹಿಸೋಕ್ಕಾಗಲ್ಲ. ಕಾವ್ಯನ ಅವ್ನು ಹೇಳ್ತಾ ಇದ್ರೆ ಅದನ್ನು ಕೇಳಿಸ್ಕೊಂಡು ಅದ್ರ ಬಗ್ಗೆನೇ ಅವಳು ಅವನ ಜೊತೆಗೆ ಮಾತಾಡ್ಕೊಂಡು ಕೂತವಳೆ. ಇವಳು ಇನ್ನೆಂಥ ಫೇಕು ಕಾವ್ಯ. ಆ ಮನೇಲಿ ಹೆಂಗವ್ರೆ ಅಂದರೆ ಗಿಲ್ಲಿ ಹತ್ರ ಎಲ್ಲ ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆಯಿಂದ ಬಂದು ಅವನಿಗೆ ದ್ರೋಹ ಮಾಡ್ತಾರೆ. ಇವಾಗ ಗಿಲ್ಲಿ ಫ್ಯಾನ್ಸ್ ಎಷ್ಟೊಂದು ಜನ ಇದ್ದಾರೆ. ಬಿಗ್ ಬಾಸ್ ಯಾಕಿತ್ತು ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇಲ್ಲ? ಅವ್ರು ನಿಜವಾಗ್ಲೂ ಮುಖ ನೋಡಿಸ್ಬೇಕು. ಇನ್ನು ಈ ಥರ ಎಷ್ಟು ವಿಷಯ ನಡೀತಾ ಐತೆ. ಈ ಬಿಗ್ ಬಾಸು ಯಾವುದನ್ನು ನೋಡಿಸ್ಬೇಕೋ ಅದನ್ನು ನೋಡಿಸಲ್ಲ, ಯಾವುದನ್ನು ನೋಡಿಸ್ಬಾರ್ದೋ ಅದನ್ನು ನೋಡಿಸೋದು. ನೀವು ಲೈವ್ ನೋಡಿದ್ರೆ ನಿಮ್ಗೆ ಈ ಥರ ತುಂಬ ಸಿಗತ್ತೆ. ನಾನು ಅದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತೋ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.